ಹಾಗಾದ್ರೆ ಫ್ಯಾಕ್ಟ್ರಿ ಅಂದ್ರೆ ಹೇಗಿರುತ್ತೆ? ನೂರಾರು ಸಾವಿರಾರು ಕಾರ್ಮಿಕರು, ಯಂತ್ರಗಳು ಟಕಟಕ ಕರಕರ ಅಂತ ಮಾಡೋ ಶಬ್ದ, ಶಿಫ್ಟ್ ಮೇಲೆ ಶಿಫ್ಟ್ ಕೆಲಸ, ಎಲ್ಲೆಲ್ಲೋ ಹಗಲಿನ ತರ ಇರೋ ಬೆಳಕು ಜಗಮಗಿಸ್ತಾ ಇರುತ್ತೆ. ಆದ್ರೆ ನಾವಿವತ್ತು ಎಕ್ಸ್ಪ್ಲೇನ್ ಮಾಡೋಕೆ ಹೊರಟಿರೋ ಫ್ಯಾಕ್ಟ್ರಿಯಲ್ಲಿ ಲೈಟ್ಸೇ ಇಲ್ಲ, ಮನುಷ್ಯರೇ ಇಲ್ಲ, ಉಸಿರಾಡೋ ಶಬ್ದನೂ ಇಲ್ಲ. ಬರೀ ಕತ್ತಲು. ಆ ಕತ್ತಲಲ್ಲೂ ಒಂದು ಮ್ಯಾಜಿಕ್ ನಡೀತಾ ಇರುತ್ತೆ. ಅಲ್ಲಿ ಮನುಷ್ಯರ ಜಾಗದಲ್ಲಿ ಬೃಹತ್ ರೋಬೋಟ್ಗಳು, ಸಣ್ಣ ರೋಬೋಟ್ಗಳು ಎಲ್ಲ ಸೇರ್ಕೊಂಡು ರಾಜ್ಯಭಾರ ನಡೆಸ್ತಾ ಇರ್ತವೆ. ಅವುಗಳಿಗೆ ಆಯಾಸ ಇಲ್ಲ, ನಿದ್ದೆ ಇಲ್ಲ, ಟೀ ಬ್ರೇಕ್ ಇಲ್ಲ, ವಾಶ್ರೂಮಿಗೆ ಹೋಗೋದು ಬೇಕಾಗಿಲ್ಲ. 365 ಡೇಸ್ ಕೆಲಸ. ಮಷಿನ್ ಸೌದ್ ಹೋಗೋ ತನಕ ಕೆಲಸ, ಸರ್ವಿಸಿಗೆ ಬರೋ ತನಕನೂ ಕೆಲಸ. ದಿನದ 24 ಗಂಟೆ ನಿರಂತರ ಕೆಲಸ. ಯಾವುದೋ ಹಾಲಿವುಡ್ ಸಿನಿಮಾ ಸ್ಟೋರಿ ಅಲ್ಲ, ಇದು ಆಲ್ರೆಡಿ ಜಗತ್ತಲ್ಲಿ ಬಂದಾಗಿದೆ, ಭಾರತಕ್ಕೂ ಬಂದಾಗಿದೆ. ಈಗ ತಮಿಳುನಾಡಿನಲ್ಲಿ ಒಂದು ವಿಸ್ಮಯಕಾರಿ ಫ್ಯಾಕ್ಟರಿ ಈ ತರದ್ದು ಸೆಟಪ್ ಆಗಿದೆ. ಭಾರತದ ಮೊದಲ ಡಾರ್ಕ್ ಫ್ಯಾಕ್ಟರಿ. ಹಾಗಿದ್ರೆ ಇಲ್ಲಿ ನಡೀತಾ ಇರೋದೇನು? ಕತ್ತಲಲ್ಲಿ ಕೆಲಸ ಮಾಡೋ ಆ ರೋಬೋಗಳು ತಯಾರಿಸ್ತಿರೋದಾದ್ರೂ ಏನನ್ನ, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇದು ನಿಮ್ಮ ಕೆಲಸಗಳನ್ನ ಕಸಿದುಕೊಳ್ಳುತ್ತಾ? ಬನ್ನಿ ಇವತ್ತು ಈ ಕತ್ತಲೆಯ ಫ್ಯಾಕ್ಟರಿಯ ರೋಚಕ ಜಗತ್ತಿನ ಒಳಗಡೆ ಕ್ವಿಕ್ ಆಗಿ ನಾವು ಹೋಗಿ ಹೊರಬರೋಣ. ಡಾರ್ಕ್ ಫ್ಯಾಕ್ಟರಿ, ಲೈಟ್ಸ್ ಆಫ್, ರೋಬೋಟ್ಸ್ ಆನ್. ಸ್ನೇಹಿತರೆ, ಇಂಡಸ್ಟ್ರಿಯಲ್ ಭಾಷೆಯಲ್ಲಿ ಇದನ್ನ ಲೈಟ್ಸ್ ಔಟ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕರೀತಾರೆ. ಕೆಲಸ ಮಾಡೋಕೆ ಮನುಷ್ಯರಿರಲ್ವಲ್ಲ, ಕಣ್ಣಲ್ಲಿ ನೋಡ್ಬೇಕಾಗಿಲ್ವಲ್ಲ, ಕಣ್ಣು ಹೆಂಗ್ ನೋಡೋದು? ಬೆಳಕುಗಳ ಮೂಲಕ. ಇಲ್ಲಿ ಅವಶ್ಯಕತೆ ಇಲ್ವಲ್ಲ, ಹಾಗೆ ಫ್ಯಾನ್ಗಳು ಬೇಡ, ಶೆಕೆ ಆಗಲ್ಲ, ಇವಕ್ಕೆ ಎಸಿಗಳು ಕೂಡ ಬೇಕಾಗಿಲ್ಲ. ಇಲ್ಲಿ ನಡೆಯುವ ಪ್ರತಿಯೊಂದು ಕೆಲಸವೂ ಸಂಪೂರ್ಣವಾಗಿ ಯಂತ್ರಗಳ ಕಂಟ್ರೋಲ್ ನಲ್ಲಿರುತ್ತೆ. ನಿಜ, ತೀರಾ ಹೈ ಟೆಂಪರೇಚರ್ ಆಗೋ ಜಾಗದಲ್ಲಿ ಕೂಲಿಂಗ್ ಮಾಡಬೇಕು ಅಂದ್ರೆ ಸ್ವಲ್ಪ ಟೆಂಪರೇಚರ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಎಸಿ ಗಿಸಿ ಎಲ್ಲ ಇಟ್ಕೊಂಡು. ಅದರ್ವೈಸ್ ಮನುಷ್ಯರ ತರ ಅಲ್ಲ. ಇಲ್ಲಿ ಕ್ಲೀನ್ ರೂಮ್ ನಲ್ಲಿ, ಶಾಪ್ ನಲ್ಲಿ, ಫ್ಲೋರ್ ನಲ್ಲಿ ರೋಬೋಗಳು ತಾವಾಗೆ ಕೆಲಸ ಮಾಡ್ತಾ ಇರ್ತವೆ. ಅವುಗಳಿಗೆ ನಿಮ್ಮ ಹಾಗೆ ಬೆಳಕು ಬೇಕಾಗಿಲ್ಲ. ಒಂದು ಫ್ಯಾಕ್ಟರಿಯಲ್ಲಿ ಮನುಷ್ಯರಿಗೆ ಬೇಕಾದ ಯಾವ ಮೂಲಭೂತ ಸೌಲಭ್ಯಗಳು ಇಲ್ಲಿರೋದಿಲ್ಲ. ಯಾವ ಮಟ್ಟಿಗಂದ್ರೆ ಈ ಫ್ಯಾಕ್ಟರಿಯಲ್ಲಿರೋ ರೋಬೋಗಳು ವರ್ಷಕ್ಕೆ ಕೇವಲ ಒಂದು ಬಾರಿ ಮಾತ್ರ 30 ಮಿನಿಟ್ಸ್ನ ಬ್ರೇಕ್ ತಗೊಳ್ಳೋ ಮಟ್ಟಿಗೆ ಹೈ ಕ್ವಾಲಿಟಿ ಮಷಿನ್ಸನ್ನು, ರೋಬೋಗಳನ್ನು ಇಲ್ಲಿ ಇಡ್ಲಾಗಿರುತ್ತೆ. ಅದು ಬಿಟ್ಟರೆ 24/7 ನಿರಂತರವಾಗಿ ಮಷಿನ್ಸ್ ಕೆಲಸ ಮಾಡ್ತಾನೆ ಇರ್ತವೆ. ಇಲ್ಲಿ ಇಂಜಿನಿಯರ್ಗಳಿಗೆ ಬೇರೆ ಫ್ಯಾಕ್ಟ್ರಿಗಳ ಥರ ಫಿಕ್ಸೆಡ್ ಶಿಫ್ಟ್ಗಳಿರೋದಿಲ್ಲ. ಮನುಷ್ಯರು ಕೇವಲ ಯಂತ್ರಗಳನ್ನ ಮೇಲ್ವಿಚಾರಣೆ ಮಾಡೋಕೆ ಅಥವಾ ರಿಪೇರಿ ಮಾಡೋಕೆ, ಸರ್ವಿಸ್ ಮಾಡೋಕಷ್ಟೇ ಬಂದು ಹೋಗ್ತಾರೆ. ಕಾಂಚೀಪುರಂ ಟೆಕ್ ವಿಸ್ಮಯ ಪಾಲಿಮ್ಯಾಟಿಕ್ ಮೆಗಾ ಪ್ಲಾಂಟ್. ಎಸ್, ತಮಿಳುನಾಡಿನ ಕಾಂಚೀಪುರಂ ಹತ್ತಿರದ ವರಗಡಂ ಅನ್ನೋ ಸ್ಪೆಷಲ್ ಎಕನಾಮಿಕ್ ಝೋನ್ ನಲ್ಲಿ ಈ ಕಂಪನಿ ಹೆಸರು ಪಾಲಿಮ್ಯಾಟಿಕ್ ಅಂತ. 2018ರಲ್ಲಿ ಶುರುವಾದ ಘಟಕ ಸುಮಾರು 1.5 ಲಕ್ಷ ಚದರ ಅಡಿಯಷ್ಟು ಬೃಹತ್ ಕ್ಯಾಂಪಸ್ ಹೊಂದಿದೆ. ಇಲ್ಲಿ ತಯಾರಾಗ್ತಿರೋದು ಸೆಮಿ ಕಂಡಕ್ಟರ್ ಚಿಪ್ಸ್ ಮತ್ತು ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ಸ್ ಅಂದ್ರೆ PCBs. ನಾವು ದಿನನಿತ್ಯ ಬಳಸೋ ಮೊಬೈಲ್ ಫೋನ್ ಡಿಸ್ಪ್ಲೇ, ಲ್ಯಾಪ್ಟಾಪ್ಸ್ ಮತ್ತು ಟಿವಿ ಬ್ಯಾಕ್ ಲೈಟ್ಗಳಲ್ಲಿ ಬಳಕೆಯಾಗುವ ಅತಿ ಮುಖ್ಯ ಬಿಡಿ ಭಾಗಗಳಿವು. ಇವು ಎಷ್ಟೊಂದು ಸೆನ್ಸಿಟಿವ್ ಕೆಲಸ ಅಂತ ಹೇಳಿದ್ರೆ, ಇಲ್ಲಿ ಕರೆಂಟ್ ಒಂದು ಕ್ಷಣ, ಕೇವಲ 1 ಸೆಕೆಂಡ್ ಹೆಚ್ಚು ಕಮ್ಮಿ ಆದರೂ ಕೂಡ ಕಂಪನಿಗೆ ಬರೋಬ್ಬರಿ $1 ಮಿಲಿಯನ್ ಅಂದ್ರೆ ಸುಮಾರು 8 ಕೋಟಿ ರೂಪಾಯಿನಷ್ಟು ಲಾಸ್ ಆಗುತ್ತೆ. ಹೀಗಾಗಿ ಇಲ್ಲಿ ಮನುಷ್ಯರಿಗಿಂತ ಯಂತ್ರಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ದಾರೆ ಇವರು. ಇಲ್ಲಿ ಪ್ರತಿ 100 ಉದ್ಯೋಗಿಗಳಿಗೆ 25 ರೋಬೋಗಳು ಕೆಲಸ ಮಾಡ್ತಾ ಇದ್ದಾವೆ. ಇರೋ ಅಲ್ಪ ಸ್ವಲ್ಪ ಇಂಜಿನಿಯರ್ಸ್ ಕೂಡ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ವಿಭಾಗದವರು, ಅಕೌಂಟ್ಸ್ ಹಾಗೂ ಸೇಲ್ಸ್ ವಿಭಾಗದವರು. ನೇರವಾಗಿ ವಸ್ತುಗಳನ್ನ ಉತ್ಪಾದನೆ ಮಾಡೋಕೆ ಮನುಷ್ಯರೇ ಇಲ್ಲ. ಮಿಡ್ ನೈಟ್ ಮ್ಯಾಜಿಕ್, ಯಂತ್ರಗಳೊಂದಿಗೆ ಯಂತ್ರಗಳ ಮಾತುಕತೆ. ಎಸ್ ಸ್ನೇಹಿತರೆ, ಅರ್ಧ ರಾತ್ರಿ ಹೊತ್ತಲ್ಲಿ UV ಲೈಟ್ಗಳ ಮಂದವಾದ ಬೆಳಕಿರುತ್ತೆ. ಮೈ ಜುಮ್ಮನಿಸುವಂತ ಸಂಪೂರ್ಣ ನಿಶಬ್ದ. ಆ ನಿಶಬ್ದವನ್ನ ಮುರಿಯೋದು ಕೇವಲ ಎಲೆಕ್ಟ್ರಾನಿಕ್ ಬೀಪ್ ಸೌಂಡ್ಗಳು ಮತ್ತು ರೋಬೋಟಿಕ್ ಕೈಗಳು ಸರಾಗವಾಗಿ ವೇಗವಾಗಿ ಚಲಿಸುವ ಸದ್ದು ಮಾತ್ರ. ಜೊತೆಗೆ ಹಿನ್ನೆಲೆಯಲ್ಲಿ ಗಣೇಶನ ಪ್ರಾರ್ಥನೆಯೊಂದು ಸಣ್ಣದಾಗಿ ಲೂಪ್ ನಲ್ಲಿ ಪ್ಲೇ ಆಗ್ತಿರುತ್ತೆ. ಅದು ಅವ್ರವ್ರ ನಂಬಿಕೆ ಹಾಕೊಂಡಿರ್ತಾರೆ, ಅವ್ರವ್ರದ್ದು ದೇವರುಗಳದ್ದು. ಇಲ್ಲಿ ಇವರು ಈ ಫ್ಯಾಕ್ಟ್ರಿಲಿ ಇದನ್ನ ಹಾಕೊಂಡಿದ್ದಾರೆ. ಅದು ಬಿಟ್ರೆ ಬೇರೆ ಯಾವ ಶಬ್ದನೂ ಇಲ್ಲಿಲ್ಲ. ಮನುಷ್ಯರ ಮಾತುಕತೆ, ಗದ್ದಲ, ಕೂಗಾಟ ಯಾವುದೂ ಇಲ್ಲ. ಇಲ್ಲಿ ಯಂತ್ರಗಳು ತಮ್ಮದೇ ಆದ ಭಾಷೆಯಲ್ಲಿ ಮಾತನಾಡ್ಕೊಳ್ತಾ ಇರ್ತವೆ. ಕೆಂಪು, ಹಳದಿ, ಹಸಿರು ಬಣ್ಣದ ಲೈಟ್ಗಳು ಮತ್ತು ಬೀಪ್ ಸೌಂಡ್ಗಳ ಮೂಲಕ ರೋಬೋಗಳು ಪರಸ್ಪರ ಸಂವಹನ ನಡೆಸ್ತವೆ. ಇದನ್ನ ಮಷಿನ್ ಟು ಮಷಿನ್ ಕಮ್ಯುನಿಕೇಶನ್ ಅಂತ ಕರೀತಾರೆ. ನೋಡೋಕೆ ಇದೊಂದು ಕೊರಿಯೋಗ್ರಫಿ ಮಾಡಿದ ರೋಬೋಗಳ ಡ್ಯಾನ್ಸ್ ತರ ಕಾಣುತ್ತೆ ನಿಮಗೆ. ಹಾಗಾದ್ರೆ ಮನುಷ್ಯರು ಏನ್ ಮಾಡ್ತಾರೆ? ಫ್ಯಾಕ್ಟರಿಯ ಹೊರಗೆ ಒಂದು ಗ್ಲಾಸ್ ರೂಮ್ ಇರುತ್ತೆ. ಅದರ ಒಳಗಡೆ MD ಆಫೀಸ್ ಪಕ್ಕದ ದೊಡ್ಡ ದೊಡ್ಡ ಟೇಬಲ್ಗಳಲ್ಲಿ ಕೂತು ಕೆಲವು ಇಂಜಿನಿಯರ್ಸ್ ಈ ರೋಬೋಗಳ ಕೆಲಸವನ್ನ ಮಾನಿಟರ್ ಮಾಡ್ತಾ ಇರ್ತಾರೆ. ರೋಬೋಗಳು ಚೆನ್ನಾಗಿ ಮಾಡ್ತಿದ್ದಾರೆ ನಮ್ಮ ಟೀಮ್ನವರು ಅಂತ. ರೋಬೋಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಅಂದರೆ ಮ್ಯಾಗ್ಝಿನ್ಗಳನ್ನು ತುಂಬೋಕೆ ಮಾತ್ರ ಸುಮಾರು 18 ಗಂಟೆಗಳಿಗೆ ಒಂದ್ಸಲ ಮನುಷ್ಯರು ಫ್ಯಾಕ್ಟ್ರಿ ಒಳಗಡೆ ಹೋಗ್ತಾ ಇದ್ದಾರೆ ಸದ್ಯಕ್ಕೆ.
ನೆಕ್ಸ್ಟ್ ಅದು ಕೂಡ ಆಟೋಮೇಟ್ ಆದ್ರೆ ಆಶ್ಚರ್ಯ ಇಲ್ಲ. ಈ ಸದ್ಯಕ್ಕೆ ಮನುಷ್ಯರು ಹೋಗೋ ಟೈಮ್ನಲ್ಲಿ PPE ಕಿಟ್ ಧರಿಸಿ ಏರ್ ಶವರ್ ತಗೊಂಡು ಸಂಪೂರ್ಣವಾಗಿ ಸ್ಯಾನಿಟೈಸ್ ಆದ್ಮೇಲಷ್ಟೇ ಒಳಗೆ ಹೋಗಬೇಕು. ಕಂಪನಿಗೆ ಸಿಗೋ ಲಾಭ ಏನು? ಮೊದಲನೇದಾಗಿ ಎನರ್ಜಿ ಸೇವಿಂಗ್ಸ್. ಮನುಷ್ಯರು ಇಲ್ಲ ಅಂದಮೇಲೆ ಇಡೀ ಫ್ಲೋರ್ಗೆ ಲೈಟ್ ಹಾಕೋ ಅವಶ್ಯಕತೆ ಇಲ್ಲ. AC ಕೂಡ ಮನುಷ್ಯರಿಗೆ ಬೇಕಾಗಿರೋ ರೀತಿಯಲ್ಲಿ ಸೆಟಪ್ ಮಾಡೋ ಅಗತ್ಯ ಇಲ್ಲ. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಹೇಳಿ, ಬೆಳಿಗ್ಗೆ 9 ಗಂಟೆಗೆ ಲಾಗಿನ್ ಆಗಿ ಸಂಜೆ ಮನೆಗೆ ಹೋಗ್ತೀವಿ. ಆದರೆ ಈ ರೋಬೋಗಳು ಹಗಲು ರಾತ್ರಿ ಅಂತೆ ಕೆಲಸ ಮಾಡ್ತಾನೆ ಇರ್ತವೆ. ವರ್ಷಕ್ಕೆ 30 ಮಿನಿಟ್ಸ್ ರೆಸ್ಟ್ ಸಾಕು ಇಡೀ ವರ್ಷಕ್ಕೆ. ಶಿಫ್ಟ್ ಏನು ಇಲ್ಲದೆ ಈ ರೋಬೋಗಳು ಕೆಲಸ ಮಾಡ್ತವೆ. ಎರಡನೇದು ಲೇಬರ್ ಕಾಸ್ಟ್. ಸಾವಿರಾರು ಜನರಿಗೆ ಸಂಬಳ ಕೊಡೋ ಬದಲು ಬೆರಳೆಣಿಕೆಯಷ್ಟು ಹೈಟೆಕ್ ಇಂಜಿನಿಯರ್ಸ್ ಅನ್ನ ಇಟ್ಕೊಂಡು ಇಡೀ ಪ್ರೊಡಕ್ಷನ್ ಮ್ಯಾನೇಜ್ ಮಾಡ್ಬೋದು. ಇದರಿಂದ ಕಂಪನಿಯ ಲಾಭ ತಾನಾಗಿನೇ ಹೆಚ್ಚಾಗುತ್ತೆ. ಇದು ಕೇವಲ ಹಣ ಉಳಿತಾಯ ಅಲ್ಲ, ಬದಲಾಗಿ ಪ್ರೊಡಕ್ಷನ್ ಅಲ್ಲಿ ಸಿಗೋ ಅಕ್ಯುರಸಿ. ರೋಬೋಗಳು 24 ಗಂಟೆ ಕೆಲಸ ಮಾಡಿದ್ರು ಕೂಡ ತಪ್ಪು ಮಾಡೋ ಚಾನ್ಸೇ ಇಲ್ಲ. ಶೂನ್ಯ ದೋಷ ಅಂದ್ರೆ ಝೀರೋ ಹ್ಯೂಮನ್ ಎರರ್. ಸೊ ಎಲ್ಲ ಆಂಗಲ್ ನಿಂದ ನೋಡಿದ್ರು ಕೂಡ ಇದು ಪಕ್ಕಾ ಲಾಭದಾಯಕ ಸಿಸ್ಟಮ್. ಝೀರೋ ಹ್ಯೂಮನ್ ಎರರ್ ಭಾರತಕ್ಕಿದು ಅನಿವಾರ್ಯವಾಯ್ತಾ? ಎಸ್ ಸ್ನೇಹಿತರೆ, ಮನುಷ್ಯರೆಲ್ಲದ ಫ್ಯಾಕ್ಟರಿ ವಿಚಾರಕ್ಕೆ ವಾಪಸ್ ಬರೋಣ. ಇಷ್ಟೆಲ್ಲ ರಿಸ್ಕ್ ತಗೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೈಪರ್ ಆಟೋಮೇಷನ್ ಯಾಕೆ ಬೇಕು ನಮಗೆ? ಮನುಷ್ಯರಿಂದಲೇ ಮಾಡಿಸ್ಕೊಂಡು ಹೋಗ್ಬೋದಲ್ವಾ ಅಂತ. ಉತ್ತರ ಝೀರೋ ಹ್ಯೂಮನ್ ಎರರ್ ಅಂತ. ಸೆಮಿ ಕಂಡಕ್ಟರ್ ಚಿಪ್ಗಳ ತಯಾರಿಕೆ ಅನ್ನೋದು ನ್ಯಾನೋಮೀಟರ್ ಲೆವೆಲ್ನ ನಿಖರತೆ ಬಿಡೋ ಕೆಲಸ. ಕೂದಲಿನ ಎಳೆಗಿಂತಲೂ 1000 ಪಟ್ಟು ಸಣ್ಣದಾದ ಸರ್ಕ್ಯೂಟ್ಗಳು. ಒಂದು ಸಣ್ಣ ಧೂಳಿನ ಕಣ, ಕೇವಲ ನಮ್ಮ ಕಣ್ಣಿಗೆ ಕಾಣದ ಒಂದು ಸಣ್ಣ ಧೂಳಿನ ಕಣ ಸರ್ಕ್ಯೂಟ್ ಮೇಲೆ ಬಿದ್ದರೂ ಕೂಡ ಸಾಕು, ಇಡೀ ವೇಫರ್ ಬೋರ್ಡ್ ಶಾರ್ಟ್ ಆಗುತ್ತೆ, ಲಕ್ಷಾಂತರ ರೂಪಾಯಿ ಲಾಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಪರ್ಫೆಕ್ಷನ್ ಅನ್ನೋದು ಚಾಯ್ಸ್ ಅಲ್ಲ, ಅದು ಅನಿವಾರ್ಯತೆ. ರೋಬೋಗಳು ಒಂದೇ ಕೆಲಸವನ್ನು ಲಕ್ಷಾಂತರ ಬಾರಿ ಯಾವುದೇ ತಪ್ಪು ಮಾಡದೆ ನಿಖರತೆಯಿಂದ ರಿಪೀಟ್ ಮಾಡ್ತಾನೆ ಹೋಗ್ತವೆ. ಭಾರತ ಇನ್ನು ತುಂಬಾ ಮುಂದುವರಿಯೋದು ಬಾಕಿ ಇದೆ. ಇದರಲ್ಲಿ ಜಗತ್ತಲ್ಲೇ ಸರಾಸರಿ 10,000 ಉದ್ಯೋಗಿಗಳಿಗೆ 177 ರೋಬೋಗಳಿದ್ರೆ ಏಷ್ಯಾದಲ್ಲಿ 204 ರೋಬೋಗಳಿವೆ. ಆದರೆ ಭಾರತದಲ್ಲಿ ಕೇವಲ 9 ರೋಬೋಗಳು ಮಾತ್ರ ಇವೆ ತಲಾ 10,000 ಉದ್ಯೋಗಿಗಳಿಗೆ. ದಕ್ಷಿಣ ಕೊರಿಯಾ, ಸಿಂಗಪೂರ್, ಜಪಾನ್, ಚೈನಾ, ಜರ್ಮನಿ ಅಂತ ರಾಷ್ಟ್ರಗಳು ಈ ವಿಚಾರದಲ್ಲಿ ನಮಗಿಂತ ಎಷ್ಟೋ ಮುಂದಿವೆ. ಸೆಮಿಕಂಡಕ್ಟರ್ ಉತ್ಪಾದನೆಯಲ್ಲಿ ಚೈನಾ ಮತ್ತು ತೈವಾನ್ ರಾಷ್ಟ್ರಗಳಿಗೆ ಪೈಪೋಟಿ ಕೊಡಬೇಕಾದ್ರೆ ಭಾರತಕ್ಕೆ ಇಂಥ ಅಡ್ವಾನ್ಸ್ಡ್ ಫ್ಯಾಕ್ಟರಿಗಳು ಅತ್ಯಂತ ಅವಶ್ಯಕ. ಉದ್ಯೋಗ ಕಸಿದುಕೊಳ್ಳುತ್ತಾ ಆಟೋಮೇಷನ್. ಸ್ನೇಹಿತರೆ, ಈ ಪ್ರಶ್ನೆಗೆ 2 ಮುಖಗಳಿವೆ. ಒಂದು ಕಡೆ ಡಾರ್ಕ್ ಫ್ಯಾಕ್ಟರಿಗಳು ಕೆಳ ಹಂತದ ಮತ್ತು ಅರೆ ಕುಶಲ ಅಂದರೆ ಲೋ ಸ್ಕಿಲ್ಡ್ ಮತ್ತು ಸೆಮಿ ಸ್ಕಿಲ್ಡ್ ಕೆಲಸಗಾರರ ಉದ್ಯೋಗವನ್ನು ಕಸಿದುಕೊಳ್ಳೋ ಸಾಧ್ಯತೆ ಇರುತ್ತೆ. 2023-24 ಪಿರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ ಭಾರತದಲ್ಲಿ 22% ಲೋ ಸ್ಕಿಲ್ಡ್ ಮತ್ತು ಬರೋಬ್ಬರಿ 66% ಸೆಮಿ ಸ್ಕಿಲ್ಡ್ ಕೆಲಸಗಾರರಿದ್ದಾರೆ. ರೋಬೋಗಳು ಬಂದರೆ ಈ ವರ್ಗದ ಜನರ ಮೇಲೆ ಉದ್ಯೋಗಕ್ಕೆ ಪೆಟ್ಟು ಬೀಳಬಹುದು. ಆದರೆ ಇನ್ನೊಂದು ಕಡೆ ಇದು ಅತ್ಯುನ್ನತ ಕೌಶಲ್ಯದ ಹೈಲಿ ಸ್ಕಿಲ್ಡ್ ಹೊಸ ಜಾಬ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೊಯಮತ್ತೂರಿನ ಎಕ್ಸ್ ಲಾಜಿಕ್ ಲ್ಯಾಬ್ಸ್. ಸಣ್ಣ ಗ್ಯಾರೇಜ್ನಲ್ಲಿ ಶುರುವಾದ ಸ್ಟಾರ್ಟ್ಅಪ್. ಇಲ್ಲಿರೋ ಕೇವಲ 5 ಜನರ ತಂಡ ಕೇವಲ 5 ತಿಂಗಳಲ್ಲಿ 3 ರೋಬೋಗಳನ್ನು ತಯಾರಿಸಿದೆ. ಅದರಲ್ಲಿ ಒಂದು ರೋಬೋಗೆ ದಿ ಮ್ಯಾಜಿಷಿಯನ್ ಅಂತ ಹೆಸರಿಟ್ಟಿದ್ದಾರೆ. ಇದು ಫ್ಯಾಕ್ಟರಿಯಲ್ಲಿನ ಸುಮಾರು 10 ಮನುಷ್ಯರ ಕೆಲಸವನ್ನ ಒಂದೇ ಮಾಡಬಲ್ಲದು. ಇಲ್ಲಿ ವಿಶೇಷ ಅಂದರೆ ರೋಬೋ ತಯಾರಿಸಿದ ಈ ಇಂಜಿನಿಯರ್ಸ್ ಎಲ್ಲ 20ರ ಆಸುಪಾಸು ಏಜ್ ಗ್ರೂಪ್ನವರು. ವಿದೇಶದಲ್ಲಿ ರಾಕೆಟ್ ಟೆಕ್ನಾಲಜಿ ಮೇಲೆ ಕೆಲಸ ಮಾಡಿದವರು. ವರ್ಲ್ಡ್ ಸ್ಕಿಲ್ಸ್ 2024 ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ ಟ್ಯಾಲೆಂಟೆಡ್ ಪೀಪಲ್. ಇವರ ಟ್ಯಾಲೆಂಟ್ ನೋಡಿ ಅಮೆರಿಕದ ಇನ್ವೆಸ್ಟರ್ ಒಬ್ರು ತಕ್ಷಣ ₹1 ಕೋಟಿ ಫಂಡಿಂಗ್ ಕೊಡೋಕೆ ಮುಂದೆ ಬಂದಿದ್ದಾರೆ. ಅಂದರೆ ಅರ್ಥ ಇಷ್ಟೇ, ಆಟೋಮೇಷನ್ ಅನ್ನೋದು ದೈಹಿಕ ಶ್ರಮದ ಕೆಲಸಗಳನ್ನು ಕಮ್ಮಿ ಮಾಡ್ಬೋದು. ಆದರೆ ಬುದ್ಧಿ ಮತ್ತೆ ಬ್ರೈನ್ ಪವರ್ ಬೇಕಾಗಿರೋ ಕೌಶಲ್ಯ ಬೇಡ. ಹೈ ಎಂಡ್ ಇಂಜಿನಿಯರಿಂಗ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕ್ಷೇತ್ರಗಳನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇದು ಬೆಳೆಸುತ್ತೆ. ಹಾಗಂತ ಎಲ್ಲ ಫ್ಯಾಕ್ಟ್ರಿಗಳು ರಾತ್ರೋರಾತ್ರಿ ಡಾರ್ಕ್ ಫ್ಯಾಕ್ಟ್ರಿಗಳಾಗಕ್ಕೆ ಆಗಲ್ಲ. ಯಾಕಂದರೆ ಕೋಟ್ಯಂತರ ರೂಪಾಯಿ ಬಂಡವಾಳ ಬೇಕು. ಅದರಲ್ಲೂ ಕೂಡ ಬದಲಾವಣೆ ಅಂತೂ ಶುರುವಾಗಿದೆ ಈಗ. ಸೊ ಫ್ಯೂಚರ್ನಲ್ಲಿ ನಿಮ್ಮ ಆಫೀಸಲ್ಲಿ, ನಿಮ್ಮ ಫ್ಯಾಕ್ಟ್ರಿಯಲ್ಲಿ, ನಿಮ್ಮ ಪಕ್ಕದಲ್ಲಿ ಒಂದು ರೋಬೋ ನಿಂತು ಕೆಲಸ ಮಾಡಿದ್ರೆ, ನಿಮ್ಮೊಂದಿಗೆ ಮಾತಾಡೋಕೆ ಶುರು ಮಾಡಿದ್ರೆ ನಿಮಗೆ ಹೇಗೆ ಅನ್ಸುತ್ತೆ? ಟೆಕ್ನಾಲಜಿಯ ಈ ವೇಗ ನಮಗೆ ವರದಾನ ಅಂತ ಅನ್ಸುತ್ತಾ ಅಥವಾ ಶಾಪ ಅಂತ ಅನ್ಸುತ್ತಾ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.